ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ ಗೊತ್ತಾ? ಇಲ್ಲಿಗೆ ರೋಗಿಗಳು ಬಂದ್ರೆ ಪರದಾಟ ಅಂತೂ ಫಿಕ್ಸ್. ವೈದ್ಯರು ಸಿಗದೆ ಪ್ರಾಣವೂ ಹೋಗ್ಬೋದು, ಹುಷಾರ್. ದೊಡ್ಡ ಆಸ್ಪತ್ರೆಯಲ್ಲೇ ಹಿಂಗಾದ್ರೆ ರೋಗಿಗಳು ಏನ್ ಮಾಡಬೇಕು? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ವೈದ್ಯರಿಲ್ಲದ ಆಸ್ಪತ್ರೆಯ ಕಥೆಯನ್ನ. ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆ ಇದು. ಇಲ್ಲಿಗೆ ರೋಗಿಗಳು ಬಂದ್ರೆ ಪರದಾಡೋದು ಫಿಕ್ಸ್. ವೈದ್ಯರು ಸಿಗದೆ ಪ್ರಾಣ ಕೂಡ ಹೋಗಬಹುದು. ದೊಡ್ಡ ಆಸ್ಪತ್ರೆಯಲ್ಲೇ ಈ ರೀತಿ ಆದ್ರೆ ರೋಗಿಗಳು ಏನ್ ಮಾಡಬೇಕು? ಹಾಗಾದ್ರೆ ಇನ್ಯಾವ ಆಸ್ಪತ್ರೆಗೆ ಹೋಗಬೇಕು? ಅಂತ ದೊಡ್ಡ ಆಸ್ಪತ್ರೆ, ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾರೆ ಆಸ್ಪತ್ರೆಗೆ. ಅಂತ ಆಸ್ಪತ್ರೆಯಲ್ಲಿ ಸರಿಯಾಗಿ ವೈದ್ಯರು ಸಿಗಲ್ವಾ? ಇದು ಮೈಸೂರಿನ ಜಯದೇವ ಆಸ್ಪತ್ರೆಯ ಕತೆ. ಇಲ್ಲಿ ರೋಗಿಗಳಿದ್ದಾರೆ, ಆದ್ರೆ ವೈದ್ಯರೇ ಇಲ್ಲ. ಎಂತ ಪರಿಸ್ಥಿತಿ! ವೈದ್ಯರಿಲ್ಲದೆ ಪರದಾಡ್ತಾ ಇದ್ದಾರೆ ಜಯದೇವ ರೋಗಿಗಳು. ಸರಿಯಾದ ಸಮಯಕ್ಕೆ ಡಾಕ್ಟರ್ಸ್ ಸಿಗದೆ ಸಾಯ್ತಿದ್ದಾರೆ ಜನ. ಮಧ್ಯರಾತ್ರಿ ಎಮರ್ಜೆನ್ಸಿ ಅಂತ ಬಂದ್ರೆ ಡಾಕ್ಟರ್ಸ್ ಸಿಗೋದಿಲ್ಲ ಇಲ್ಲಿ. ನೈಟ್ ಶಿಫ್ಟ್ ಡಾಕ್ಟರ್ಸ್ ಸಿಗದೆ ರೋಗಿಗಳಿಗೆ ಸಂಕಷ್ಟ ಎದುರಾಗಿದೆ. ಬೆಳಗ್ಗೆ ಶಿಫ್ಟ್ನಲ್ಲೂ ಸರಿಯಾದ ಸಮಯಕ್ಕೆ ಡಾಕ್ಟರ್ಗಳು ಬರ್ತಾ ಇಲ್ಲ. ಕಳೆದ 2 ದಿನಗಳಲ್ಲಿ ಸಾವು ಹೆಚ್ಚಾಗಿದೆ ಅನ್ನೋ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ವಿಡಿಯೋ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಾರ್ವಜನಿಕರು. ವೈದ್ಯರಿಲ್ಲದೆ ಎಮರ್ಜೆನ್ಸಿ ನೋಡೋರು ಇಲ್ಲ. ಆಸ್ಪತ್ರೆ ಸಿಬ್ಬಂದಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈಗ ಸಾರ್ವಜನಿಕರೆಲ್ಲ ಸೇರಿ ರೊಚ್ಚಿಗೆದ್ದಿದ್ದಾರೆ ಅಂತ ಅಂದ್ರೆ ಆ ಮೈಸೂರಿನ ಜಯದೇವ ಆಸ್ಪತ್ರೆಯ ಸ್ಥಿತಿಗತಿಯನ್ನ ಇಮ್ಯಾಜಿನ್ ಕೂಡ ಮಾಡಬಹುದು. ನೋಡಿ ಅಲ್ಲಿ ಇವಾಗ ಕಿರ್ಚಾಡಿ ಮಾತಾಡಿ ಎಲ್ಲ ಮಾತಾಡಿದಾಗ 2 ಗಂಟೆ ಬಿಟ್ಟ ಮೇಲೆ ಆಮೇಲೆ ಡಾಕ್ಟರ್ ಇವಾಗ ಐಸಿಯುಗೆ ಬಂದಿದ್ದಾರೆ. ಯಾಕೆ ಎಷ್ಟೋ ಜನ ಸತ್ತೋಗ್ರು. ಪಾಪ 21 ವರ್ಷ ಹುಡುಗ ಬಂದ, ಇವಾಗ 22 ವರ್ಷ, ಇವಾಗ ಸತ್ತ ಅವನು ಹೊಂಟೋಗ್ಬಿಟ್ಟ. ಡಾಕ್ಟರ್ ಇಲ್ಲ, ಕೇಳೋರಿಲ್ಲ, ಮಾಡೋರಿಲ್ಲ. ಯಾಕೆ? ನಮ್ಮ ತಾಯಿ ಇದ್ದಾರೆ ಐಸಿಯು. ನಾನು ಯಾವಾಗ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ. CCTV 4 ಗಂಟೆಯಿಂದ 1 ಗಂಟೆ ಡಾಕ್ಟರ್ ಅಂತ ಕೇಳಿ ಏನೋ ಒಂದು ಕಾಲು ಮುರಿದೋಗ್ಬಿಟ್ಟು, ಒಂದು ಕೈ ಮುರಿದೋಗ್ಬಿಟ್ಟು. ಸಮಸ್ಯೆ ಹೇಳ ನಾನು ಏನ್ ಹೇಳ್ತೀರ ಸರ್? ನಾನು ಆವಾಗ್ಲಿಂದ ಕೂತ್ಕೊಂಡು ನೋಡ್ತಾ ಇದ್ದೀನಿ. 4 ಗಂಟೆಯಿಂದ ಇವಾಗ ಗಂಟೆ ಡ್ಯೂಟಿ ಡಾಕ್ಟರ್ ಇಲ್ಲ. ಯಾಕಿಲ್ಲ ಅಂತ ನೀವೇ ಹೇಳಿದ್ರು, ನೀವೇ ಉತ್ತರ ಕೊಡಿ. ನಾನು ಉತ್ತರ ಕೊಡೋದು ನೀವೇ ಹೇಳ್ತಾ ನಿಮ್ ತಾಯಿಗೆ ನೋಡ್ರ, ಬೇರೆಯವ್ರ ತಾಯಿಗೆ ಬಿಡ್ಬಿಡಿ. ನಿಮ್ ಬೇರೆಯವ್ರ ತಾಯಿಗೆ ಅಂತ ಬಿಡ್ಬಿಡಿ. ಬೇರೆಯವ್ರು ಯಾಕೆ ಕೇಳ್ತೀರಾ? ನಾನು ಕೇಳ್ತಿದ್ದೆ ಬೇರೆಯವ್ರ ತಾಯಿದು. 12 13 ಒಂದು ಹುಡುಗ ಬಂದು 21 ವರ್ಷ ಹೆಣ ಹೋಯ್ತು ಸರ್ ಮನೆ ಒಂದು ಡಾಕ್ಟರ್ ನೋಡಕ್ಕೆ.